ನಾವೇನು ಹೇಳೋಣ. ಊಟ ಆಯ್ತಾ? ಆಯ್ತು. ದಿನ ಸಾರಿಗೆ ಯಾರು ಅನ್ನಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಅಳೋರು ಯಾರು ಹಂಗೆ ಯಾರಿಗೆ ಹೇಳ್ಕೊಳ್ಳೋಣ ಕಷ್ಟನಾ? ಯಾರು ಕೇಳಬೇಕು ನಿಮ್ಮ ಕಷ್ಟನ? ಯಾರು ಕೇಳೋದು ಬೇಡ. ಗ್ಯಾಸ್ ಒಂದು ಸಿಕ್ಬಿಟ್ರೆ ಸಾಕು ನಮಗೆ, ನಮ್ಮ ಜೀವನ ನಾವು ಮಾಡ್ತೀವಿ ಅಲ್ವರಾ. ಹಂಗೆ ಮುಂಚೆ ಥರ ಗ್ಯಾಸ್ ಸಿಕ್ಬಿಟ್ರೆ ಯಾರು ನಮ್ಮ ಕಷ್ಟ ಕೇಳೋದು ಬೇಡ, ಭಗವಂತವನ್ನೇ ತೀರ್ಸೋಕ್ಕೆ ಗ್ಯಾಸ್ ಸಿಕ್ಕರೆ ಸಾಕು ಜೀವನ ಮಾಡ್ಬೋದಲ್ಲ. ಹಂಗಾಗಿದೆ ಎಲ್ಲ ಪರಿಸ್ಥಿತಿ ಹಿಂಗಾಗಿದೆ. ಅದೇ ಯಾರು ಸರ್ಕಾರ ದುಡ್ಡು ಬೇಕಲ್ಲ, ಅದಕ್ಕೆ ಇದೊಂದು ಹೊಣೆ. ಇವಾಗ ಬಂದು ಹಿಡೀಲಿ ಈ ಗಾಡಿಗಳ್ನ, ಯಾಕಂದ್ರೆ ಅಪ್ಪನ ಹುಟ್ಟಿಲ್ವ ಅಂತವರು ಹುಟ್ಟವ್ರ ಇಲ್ವಾ, ಹುಟ್ಟಿದಾರಂತ ನೀವು ಕ್ವಶನ್ ಹಾಕ್ಬೇಕಪ್ಪ ಅವ್ರಿಗೆ. ಅವ್ರು ದೇಶಕ್ಕೆ ಹಿಡಿತಾರಲ್ವ, ಹೇಗೆ ಹಾಕಿದಿಲ್ವ ಕ್ಯೂ ನಾವು ಈ ಜೀಪ್ ನಿಲ್ಸ್ಕೊಂಡು ಹಿಡೀಲಿ ನಮ್ಮನ್ನು, ಸೈಡ್ ಹಾಕೊಡಿ, ಅವರೇ ಕಟ್ಕೊಡ್ಲಿ ಇನ್ಸೂರೆನ್ಸ ಅಲ್ವರ. ಊಟ ಕಾಳನ ಮಕ್ಕಳವರು ಹೌದಾ ಇಲ್ವರ. ಮತ್ತು ನಮಗೆ ಬಂಕಲ್ಲಿ ಹೇಳಿ ಸಾಕಾಗ್ಬಿಟ್ಟೈತೆ. ನಾವು ಹಾರ್ಟ್ ಪೇಷೆಂಟು, ಮಾತು ದಿನ ತಿನ್ಬೇಕು ನಾನು. ಜಾಸ್ತಿ ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ನಾವು. ಬೇಕು ವಾರಕ್ಕೆ ಒಂದು 1200 ರೂಪಾಯಿ ಬೇಕು ಒಂದು ವಾರಕ್ಕೆ. ಡೈಲಿ 8 ಮಾದೇ ತಿನ್ನಬೇಕು. ಎಲ್ಲಿ ದುಡಿಯೋದಿಲ್ಲ ಹಿಂಗೆ ಹೆಂಗೋ ನಡೀತೈತಿ. ಹಿಂಗೆ ಗ್ಯಾಸ್ ಇಲ್ಲ, ದುಡಿಮೆ ಏನು ಮಾಡೋದು? 4 ಅವರ್ ನಿಂತ್ಕೋಬೇಕು ನಾನು ಬಂಕಲ್ಲಿ. ಹೆಂಗೋ ನಡೀತಿತ್ತು ಜೀವನ, ಇವಾಗ ಅದು ಬಿದ್ದಾಯ್ತಲ್ಲ. ಮೊದಲು ಹಿಂಗೆ ದಿನಕ್ಕೊಂದು 1200 ಆಗೋದು, ಹೆಂಗೊಂದು 300 ಗ್ಯಾಸ್ ಹಾಕಿದ್ರೆ ನಮ್ಮ ಜೀವನ ಆಗೋದು. ಇವಾಗ 1200 ಮಾಡಿದ್ರೆ 500 ರೂಪಾಯಿ 600 ರೂಪಾಯಿ ಅವ್ರಿಗೆ ಕೊಡ್ಬೇಕು, ನಾವು 200 400 ಉಳಿತದೆ. ನಾವು ಯಾರನ್ನ ಕೇಳಲ್ಲ. ಅವ್ರು ಕೇಳಿ ಏನು ಪ್ರಯೋಜನ ಅಲ್ಲವ್ರ, ಅವ್ರನ್ನ ಕೇಳಿ ಏನು ಪ್ರಯೋಜನ ಅಂತ. ಅಯ್ಯ ಏನು ನಿಭಾಯಿಸ್ತಾರೆ. 20-25 ದಿನ ಆಯ್ತಪ್ಪ ನಿಭಾಯಿಸ್ತಾನೆ ಅವ್ರು ಹೇಳ್ತಿಗೆ ಆಟೋಗೊಂದು ಗ್ಯಾಸ್ ಕೊಡೋಕೆ ಹೋಗ್ತಿಲ್ಲ ಅವ್ರಿಗೆ. ಏನು ನಿಭಾಯಿಸ್ತಾರೆ ಅವರು? ಅದೇನು 2 ವರ್ಷ ಮಕ್ಕಳು ಉಗಿಸ್ಕೊಂಡು ಹೋಗ್ತಾರೆ. ಯಾವನು ಬಂದರೂ ಅದೇ ಗೋಳೆ ಬನ್ನಿ ಅಲ್ವರ. ಯಾರು ಬಂದರೂ ಅದೇ ಗೋಳೆ. ನಾವು BJPಗೆ ಓಟ್ ಹಾಕೋದು, ನಾವು ಯಾರಿಗೂ ಓಟ್ ಹಾಕಲ್ಲ. ಆದರೆ ಇವಾಗ ಯಾರು ಬಂದು ಅದೇ ಹೇಳ್ತೀನಲ್ಲ, ಅವ್ರು ಬಂದು ಅದೇ ಗೋಳೆ, ಇವ್ರು ಬಂದು ಅದೇ ಗೋಳೆ. ಏನು ಮಾಡ್ತಾರೆ? ನಮ್ಮ ಓಟ್ ಐತೆ ಹಾಕ್ಬೇಕು ಅಷ್ಟೇ. ಅಧಿಕಾರ ಹಾಕ್ಬೇಕಲ್ಲ. ಹೇಳ್ತಾರೆ ಅಧಿಕಾರ ಚಲಾಯಿಸಿ ಅಂತ. ಇವ್ರೇನು ಮಾಡ್ತಾವ್ರು? ಇಲ್ಲಿ ಗೆದ್ದವ್ರಲ್ಲಿ 336 ಸೀಟು. ಇವಾಗ ಕೇಳ್ಬೇಕಲ್ವ. ಮತ್ತು ನಾವು ಕೇಳೋಕ್ಕದ ಆಟೋದವರು ಡೆಲ್ಲಿಲಿ ಹೋಗ್ಬಿಟ್ಟು ಕೇಳೋಕ್ಕದ ಸ್ವಾಮಿ? ಇವ್ರು ಕೇಳ್ಬೇಕು. ಇವರು 18, 16, 17 ಜನ ಅವರಲ್ಲ MP ಗಳು. ಹೋಗಿ ಕೇಳಿ. 135 ಶಾಸಕರಲ್ಲ, ಹೋಗಿ ಕೇಳಿ. ಇವರು ಕೇಳ್ತಾರೆ. ಈ ಸರಿ ಗೊತ್ತಾಗುತ್ತೆ ಬನ್ನಿ, 2 ಎಲೆಕ್ಷನ್ ಆಗುತ್ತಲ್ಲ, ಮಕ್ಕಳು ಕಳಿಸ್ತಾರೆ ಅವ್ರ ಮನೆಗೆ. ಮೀಡಿಯಾದವರು 1 ತಿಂಗಳಿಂದ ತೋರಿಸ್ತಾ ಇದ್ದೀರಾ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದನ್ನು ಕೇರೇ ತಗೊಳ್ತಾ ಇಲ್ಲ. ಯಾರು ಇಂಧನ ಸಚಿವ ಕೋಲಾರದಲ್ಲಿ ಇಟ್ಕೊಂಡು ನಮಗೆಲ್ಲ ಕರೆಕ್ಟಾಗಿ ಬರ್ತದೆ, ಎಲ್ಲ ಕಳಿಸ್ತೀವಿ ಅಂತಾರೆ. ಒಂದೊಂದು ಏರಿಯಾದಲ್ಲಿ ಒಂದೊಂದು ಬಂಕಿದೆ. ನಾವು 3 ಅವರ್ 4 ಅವರ್ ನಿಂತ್ಕೊಂಡ್ರು ಒಂದೊಂದು ಸತಿ ಸಿಗ್ತದೆ, ಒಂದೊಂದು ಸತಿ ಖಾಲಿ ಆಯಿತು ಅಂತಾರೆ. ಇದಕ್ಕೆ ಯಾರು ಹೊಣೆ? ಇದು ಮಾತಾಡೋದು ಯಾರು? ನಾವು ಇವ್ರನ್ನ ಆರಿಸಿ ಕಳಿಸಿರೋದು. ನಮ್ಮ ಕಷ್ಟ ಸುಖಗಳನ್ನು ನೋಡಿದ್ರೆ ಇವರು ಎಂಥ MLAಗಳು, ಇವರು ಎಂಥ ಮಿನಿಸ್ಟ್ರುಗಳು ಇವರು ಇಲ್ವಾ? ಈ ಗೌರ್ಮೆಂಟ್ ಏನು ಮಾಡ್ತಾರೆ? 58 ಆಯ್ತಿದ್ದು. ಇವತ್ತು ಒಂದೊಂದು ಬಂಕಲ್ಲಿ 110 ತೊಗೊತಾರೆ, ಒಂದೊಂದು ಬಂಕಲ್ಲಿ 115 ತೊಗೊತಾರೆ. ಇದು ಯಾರು? ನಾವು 1 to double ನಾವು ಕೊಡ್ತಾ ಇದ್ದೀವಿ, ಕೊಟ್ಟರು ಸಿಗ್ತಾ ಇಲ್ಲ. ನಾವು ದುಡ್ಡು ಕೊಟ್ಟರು ಗ್ಯಾಸ್ ಸಿಗ್ತಾ ಇಲ್ಲ, 1 to double ತಗೊತಾ ಇದ್ದಾರೆ. ಹೋಟ್ಲುಗಳೆಲ್ಲ 10 ರೂಪಾಯಿ 5 ರೂಪಾಯಿ ತಿಂಡಿಗಳ ಮೇಲೆ ಜಾಸ್ತಿ ಮಾಡಿದ್ದಾರೆ. ಕಾಫಿ ಟೀ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಾವು 5 ರೂಪಾಯಿ ಜಾಸ್ತಿ ಕೇಳಿದ್ರು ಯಾರು ಕೊಡೋದಲ್ಲ. ಯಾರೋ 10 ಒಬ್ಬರು ಕೊಡ್ತಾರೆ, ಅವ್ರ ಕಷ್ಟ ನೋಡಿ. ಬೇರೆ ಯಾರು ಕೊಡೋಲ್ಲ. ಇದಕ್ಕೆ ಏನು ಮಾಡ್ತಾ ಇದ್ದಾರೆ ಇವರು? ಗೌರ್ಮೆಂಟ್ ಏನು ಇದಕ್ಕೆ ಸ್ಟ್ಯಾಂಡ್ ತಗೊತಾ ಇದ್ದಾರೆ? ಇವಾಗ ಯಾವ್ದು ಗೌರ್ಮೆಂಟ್ ಇರೋದು? ರೂಲರ್ ಪಾರ್ಟಿ ಯಾವುದು? ಕಾಂಗ್ರೆಸ್ಸು. ಇದಕ್ಕೆ ಯಾಕೆ ಅವ್ರದ್ದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ? 1 ತಿಂಗಳ ಮೇಲೆ ಆಯಿತು. ಇವತ್ತು ಬಂದು ಬಂಕುಗಳಲ್ಲಿ ಯಾಕೆ ಈ ಥರ ನೀವು ಡಬಲ್ ತಗೊತಾ ಇದ್ದೀರಾ ಅಂತ ಯಾರಾದರೂ ಕೇಳಿದಾರಾ? ಇವತ್ತವರೆಗೂ 1 ತಿಂಗಳ ಮೇಲೆ ಆಯಿತು. ಏನಿಲ್ಲ. ನೀವು ಸ್ಟೇಟ್ ಏನು ಮಾಡ್ತಾ ಇದ್ದೀರಾ? ನೀನು ಸ್ಟೇಟ್ ಇದು ಮಾಡಿ ಸೆಂಟ್ರಲ್ಗೆ ಇದು ರೆಫರ್ ಮಾಡಿ. ನೀವು ಈ ಥರ ಆಗ್ತಾ ಇದೆ ಪ್ರಾಬ್ಲಮ್ ಅಂದ್ಬಿಟ್ಟು ಮಾತಾಡಿದ್ರೆ ಸೆಂಟ್ರಲ್ ಮೇಲೆ ಹೇಳ್ತೀರಾ ನೀವು. ಏನಾದರೂ ಪ್ರಾಬ್ಲಮ್ ಆದರೆ ಸೆಂಟ್ರಲ್ ಮೇಲೆ ಹೇಳ್ತೀರಾ. ಅಲ್ಲಿ ನೋಡಿದ್ರೆ ಎಲ್ಲ ಕರೆಕ್ಟಾಗಿ ಕಳಿಸ್ತಾ ಇದ್ದಾರೆ. ಇವರು ಇಲ್ಲಿ ಮಾಡ್ತಾಯಿದ್ರು ಡೀಲರ್ಗಳು, ಆಮೇಲೆ ಸರ್ವಿಸ್ ಮಾಡೋರು, ಇವರು ಡಬಲ್ ತಗೊತಾ ಇದ್ದಾರೆ. ಡಿಸ್ಟ್ರಿಬ್ಯೂಟರು ಡೀಲರ್ಗಳು 1 to double ಮಾಡ್ತಾ ಇದ್ದಾರೆ. 1 to double ಮಾಡ್ತಾರೆ. ಇದು ಯಾರು ಕೇಳೋರಿಲ್ವಾ? ಮಾತಾಡಿದ್ರೆ ಮೋದಿಯವ್ರ ಮೇಲೆ. ಮೋದಿ ಎಲ್ಲರಿಗೂ ಬಂದು ಬಂಕುಗಳಲ್ಲಿ ಮೋದಿ ನಿಂತ್ಕೊಳ್ಳೋಕ್ಕಾಗುತ್ತಾ? ನೀವು ಮತ್ತೆ ಸ್ಟೇಟ್ ಎಂತಿರೋದು ನೀವು? ಕರೆಕ್ಟಾ? ನೀವು ಈ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನೀವು ಸೆಂಟ್ರಲ್ಗೆ ರಿಪೋರ್ಟ್ ಮಾಡಿ. ಈ ಥರ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ. ಆಟೋದವರು 4 ಅವರ್ ನಿಂತ್ಕೊಂಡು ಗ್ಯಾಸ್ ಸಿಗ್ತಾ ಇಲ್ಲ, 1 to double ಮಾಡ್ತಾ ಇದ್ದಾರೆ ಅಂತ ನೀವು ಇದು ಮಾಡಿ. ಸ್ಟೇಟ್ನವರು ಮಾತಾಡ್ತಾರೆ, ಮೋದಿಯವ್ರ ಮೇಲೆ ಹೇಳ್ತಾರೆ ಇಲ್ವಾ? ಇದು ತಪ್ಪು ತಾನೇ ಇದು ಇವ್ರು ಮಾಡ್ತಾ ಇರೋದು. ನೀವು ಸ್ಟೇಟ್ ಮತ್ತೆ ಏನಕ್ಕೆ ಸ್ಟೇಟ್ MLAಗಳು ಮಿನಿಸ್ಟ್ರುಗಳು ಏನಕ್ಕಿರೋದು ನೀವು ಇಲ್ವಾ? ನೀವು ಮಿನಿಸ್ಟ್ರುಗಳು MLAಗಳು ಏನಕ್ಕಿರೋದು ನೀವು?